ಹತ್ತು ಅವತಾರ ಭಗವಾನನೇ ಮುತ್ತಿನಾರೋತಿ ಬೆಳಗುವಿನ ಬಾಳು ಬೆಳಗಿಸೋ ಬಾದೀವನೇ ಭಕ್ತರು ಉದ್ಧರಿಸೋ ಪರಮಾತ್ಮನೇ ಹತ್ತು ಅವತಾರ ಭಗವಾನನೇ ಮುತ್ತಿನಾರೋತಿ ಬೆಳಗುವಿನ ಬಾಳು ಬೆಳಗಿಸೋ ಬಾದೀವನೇ ಭಕ್ತರು ಉದ್ಧರಿಸೋ ಪರಮಾತ್ಮನೇ ಹತ್ತು ಅವತಾರ ಭಗವಾನನೇ ಹತ್ತು ಅವತಾರ ಭಗವಾನನೇ ಮುತ್ತಿನಾರೋತಿ ಬೆಳಗುವಿನ ಬಾಳು ಬೆಳಗಿಸೋ ಬಾದೀವನೇ ಭಕ್ತರು ಉದ್ಧರಿಸೋ ಪರಮಾತ್ಮನೇ ಹತ್ತು ಅವತಾರ ಭಗವಾನನೇ ಹತ್ತು ಅವತಾರ ಭಗವಾನನೇ ಮುತ್ತಿನಾರೋತಿ ಬೆಳಗುವಿನ ಬಾಳು ಬೆಳಗಿಸೋ ಬಾದೀವನೇ ಭಕ್ತರು ಉದ್ಧರಿಸೋ ಪರಮಾತ್ಮನೇ ಭಕ್ತರು ಉದ್ಧರಿಸೋ ಪರಮಾತ್ಮನೇ ಭಕ್ತರು ಉದ್ಧರಿಸೋ ಪರಮಾತ್ಮನೇ ಅಪ್ಪ ಜಗದೊಡೆಯನೇ ಜಗನ್ಮಾತನೇ ತಂದೆ ನಿನ್ನನ್ನು ನಾನು ಏನಂತ ಕೊಂಡಾಡ್ಲಿ ತಂದೆ ಏನಂತ ಕೊಂಡಾಡ್ಲಿ ಈ ಬಡವರ ಬಾಳಿಗೆ ದೇವರಾಗಿ ಬಂದು ಈ ಬಡವರ ಬಂದ ಕಷ್ಟವನ್ನು ದೂರ ಮಾಡು ತಂದೆ ದೂರ ಮಾಡು ಅಮ್ಮ ಭೂಮಿ ತಾಯಿ ಈ ಬಡವರು ನಿನ್ನನ್ನು ನಂಬಿಕೊಂಡು ನಿನ್ನ ಉಸಿರಲ್ಲಿ ಉಸಿರು ಹಾಗುತ್ತಾ ನಿನಗಾಗಿ ಹಗಲು ರಾತ್ರಿ ಕಷ್ಟಪಟ್ಟು ಬೆವರು ಸುರಿಸಿ ದುಡಿತಾ ಇದ್ದೀವಿ ನಿನ್ನನ್ನು ನಂಬಿಕೊಂಡು ಬದುಕುತ್ತಾ ಇರುವ ಈ ಬಡವರಿಗೆ ನೀನೇ ದಾರಿ ತೋರಿಸ್ಬೇಕಮ್ಮ ನೀನೇ ದಾರಿ ತೋರಿಸ್ಬೇಕು ಅಮ್ಮ ಈ ಬಡವರ ಬಾಳಿನಲ್ಲಿ ಚೆಲ್ಲಾಟ ಆಡುವ ದುಷ್ಟರನ್ನು ಸದ್ ಬಡಿದು ಅನ್ನದಾತ ಎನಿಸಿಕೊಂಡ ನನ್ನ ಪತಿ ದೇವರನ್ನು ಈ ನನ್ನ ಕುಟುಂಬವನ್ನು ರಕ್ಷಿಸುವ ಭಾರ ನಿನ್ನನ್ನೇ ಕುಡಿದೆ ತಾಯಿ ನಿನ್ನನ್ನೇ ಕುಡಿದೆ ಎಷ್ಟೇ ಕಷ್ಟ ಬಂದರೂ ದೂರ ಮಾಡಿ ಈ ಬಡವರ ಮನೆಯನ್ನು ಹಾಲು ಉಕ್ಕುವಂತೆ ಮಾಡು ತಾಯಿ ಮಾಡು ನಿನಗೆ ಕೋಟಿ ಕೋಟಿ ನಮನಗಳು ತಾಯಿ
ಹೌಲ ಹೌಲ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಇದೇನಪ್ಪ ಕಳ್ಳನಾಯಕನ ಬಾಯಲ್ಲಿ ಸಂಸ್ಕೃತ ಶ್ಲೋಕ ಬರ್ತಾ ಇದೆ ಅಂತ ಸಂಶಯ ಪಡ್ತಾ ಇದ್ದೀರಾ? ಇದರ ಅರ್ಥ ಏನು ಗೊತ್ತಾ? ಜಗದಲ್ಲಿ ಅನ್ಯಾಯದ ಅಟ್ಟಹಾಸ ಹೆಚ್ಚಾದಾಗ, ಅಧರ್ಮ ತಾಂಡವಾಡುತ್ತಿರುವಾಗ, ನಮ್ಮಂತ ಕಾಳಧನಿಕರ ದಬ್ಬಾಳಿಕೆ ಹೆಚ್ಚಾದಾಗ ಇದನ್ನು ಮಟ್ಟ ಹಾಕಲಿಕ್ಕೆ ಆ ದೇವರು ಯಾವುದಾದ್ರೂ ಒಂದು ರೂಪದಲ್ಲಿ ಹುಟ್ಟಿ ಬರ್ತಾನಂತ. ಇದು ಕಲಿಯುಗ. ತಲೆ ಇರೋರ ಕಲಿಯುಗ, ತಲೆ ತೆಗೆಯೋರ ಕಲಿಯುಗ, ತಲೆ ಹೊಡೆಯೋರ ಕಲಿಯುಗ. ಅಂದಾಗ ದೇವ್ರು ಹುಟ್ಟೋದಂದ್ರೆ ಏನು? ನಮ್ಮಂತ ಕಳನಾಯಕನ ಮಟ್ಟ ಹಾಕೋದಂದ್ರೆ ಏನು? 5 ವರ್ಷಕ್ಕೊಮ್ಮೆ ಚುನಾವಣೆಯಲ್ಲಿ ಒಂದು ನಿಮ್ಮ ಮನೆಯ ಮುಂದೆ ನಿಂತು ಭವತಿ ಭಿಕ್ಷಾ ಅಂತೀವಿ ಅಂತ ಭಿಕ್ಷೆ ಬಿಡ್ತೀವಿ. ತಿನ್ನಾಕ ಕೂಳಿಲ್ಲ ಅಂತಲ್ಲ, ನೀವು ನೀಡುವ ಒಂದೇ ಒಂದು ಓಟಿನ ಆಸೆಗಾಗಿ ಬಣ್ಣ ಬಣ್ಣದ ಮಾತುಗೊಳ್ತೀವಿ, ಇಲ್ಲ ಸಲ್ಲದ ಕಥೆಗಳ ಕಟ್ತೀವಿ, ತಿನ್ನಾಕ ಕಂಡ ಕೊಡ್ತೀವಿ, ಕುಡಿಯಾಕ ಹೆಂಡಾನು ಕೊಡ್ತೀವಿ, ಪ್ರಸಂಗ ಬಿದ್ರ ಮಗ್ಲಾಗ ಮಲಗಾಕಿ ಹಣ್ಣು ಕೊಡ್ತೀವಿ. ಹೆಂಗ ಮನೆ ಹೊಟ್ಕಿತ್ಕೋತವೆ. ಆಮೇಲೆ ಒಂದಲ್ಲ ಎರಡಲ್ಲ 5 ವರ್ಷ ಗುಂತವೆ ಗುಮ್ಮಿಸ್ಕೊಳಕವೆ. ನಿಮಗ ಅರ್ಥ ಆಗಲ್ಲ, ಅರ್ಥ ಆದ್ರೂ ಪಕ್ಕದವನಿಗೆ ಹೇಳಲ್ಲ, ಹೇಳಿದ್ರು ತಿಳ್ಕೊಳ್ಳೋ ವ್ಯವಧಾನ ಅವನಿಗೆ ಇರಲ್ಲ. ಯಾಕಂದ್ರ ಎಲ್ಲಾರು ಬಿಸಿ. ನಮ್ಮ ಮುಸಾಬರಿ ನಮಗ ಹೆಚ್ಚಾಗಿತ್ತಿನ ಊರದಲ್ಲಿಂದ ತೊಳಿನ್ರಪ್ಪ, ಸಾಧ್ಯವಿಲ್ಲ. ಒಬ್ಬ ಪಾನ್ ಶಾಪ್ ಹಾಕಿದವನು ಬೆಳಕಾಗೋದ್ರಲ್ಲಿ 100 ಇದ್ದಿತ್ತು 200 ಆಗ್ಲಿ ಅಂತ ಆಸೆ ಪಡ್ತಾನೆ. ನಾವು ಆಸೆ ಪಡುತ್ತಪ್ಪ, ಸರ್ಕಾರಿ ದವಾಖಾನಿ ಮಾಡಿಕೊಡ್ರಿ, ರಸ್ತಾ ಮಾಡಿಕೊಡ್ರಿ, ಸಾಲಿ ಮಾಡಿಕೊಡ್ರಿ ಅಂದ್ರೆ ಹಿಂದ್ ಬಿದ್ದಿರಬೇಕು ಯಾರು? ನಿಮ್ಮ ಅಪ್ಪ ಮುಸ್ತಾನ? ಅರಣ್ಯದಲ್ಲಿ ಉದ್ಭವಿಸುವ ಕಾಡು ಗಿಚ್ಚಿಗೆ ಕಾಡು ಪ್ರಾಣಿಗಳು ಕಕ್ಕಾಬಿಕ್ಕಿಯಾಗಿ ಪಲಾಯನ ಮಾಡಿ ಹರಸಾಹಸ ಪಟ್ಟು ಪ್ರಾಣ ಕಾಪಾಡಿಕೊಂಡಂತೆ ಅಂತೆ ಈ ನಾಡಿನಲ್ಲಿ ಬೆಂಕಿಗೆ ಮತ್ತೊಂದು ಹೆಸರೇ ಈ ಜೈರಾಜ್. ಈ ಜೈರಾಜ್ 7 ಕುದುರೆ ಸಾರೋಟಿನ ಮೇಲೆ ಹೊರಟರ ಸಾಕು, ಸುತ್ತು 10 ಹಳ್ಳಿಯ ಜನ ಬಹುದೂರ ಸರಿದು ನಿಲ್ಲುತ್ತಾರೆ. ಯಾಕೆಂದರೆ ಈ ಜೈರಾಜ್ ಚಿಟಿಕೆ ಹೊಡೆದು ಹಾರುವ ಹಕ್ಕಿಯ ದಿಕ್ಕು ತಪ್ಪಿಸಬಲ್ಲ, ಉರಿಯುವ ಬೆಂಕಿಯನ್ನು ಮಹಾಜ್ವಾಲೆಯನ್ನಾಗಿ ಪರಿವರ್ತಿಸಬಲ್ಲ. ಅಷ್ಟೇ ಯಾಕೆ, ಇಡೀ ಒಂದು MLA ಕ್ಷೇತ್ರದಲ್ಲಿ ರಾಜಕೀಯ ರಣಧೀರನಾಗಿ ಸತ್ಯ ನ್ಯಾಯ ನೀತಿವಂತವರ ಪಾಲಿಗೆ ಪೊಂಡರ ಗಂಡನಾಗಿ ಮೆರೆದಾಡುವ ಈ ಜಯರಾಜನ ಹೆಸರು ಕೇಳಿದರೆ ಎದೆಗೊಟ್ಟು ನಿಲ್ಲುವ ಧೈರ್ಯ ಯಾವನಿಗಿದೆ ಈ ನನ್ನ ದರ್ಪಣ ಸಾಮ್ರಾಜ್ಯದಲ್ಲಿ? ಈಗ ಇವನು ಹಣ ಗಳಿಸಲು ಹಿಡಿದಿರುವ ಕಾರ್ಯ ಸೋಲಾರ್ ಪ್ಲಾಂಟ್. ಆ ಸೋಲಾರ್ ಪ್ಲಾಂಟ್ ಹೆಸರಲ್ಲಿ ಸರ್ಕಾರದೊಂದಿಗೆ ಡೀಲ್ ಪಡೆದು ಸಾವಿರಾರು ಎಕರೆ ಭೂಮಿಗೆ ವೇಲಿ ಸುತ್ತುತ್ತಿರುವ ಈ ಜೈರಾಜ್ ಭೂ ಮಾಲೀಕರಿಗೆ ಪುಡಿಗಾಸು ಬಿಸಾಕಿ ಕೋಟ್ಯಾಂತರ ರೂಪಾಯಿ ಇಡೀ ಗಂಟೆನೊಂದಿಗೆ ಮುಂದಿನ ಚುನಾವಣೆಯಲ್ಲಿ ಅದೇ ಹಣವನ್ನು ಬಡ ಬಗ್ಗರಿಗೆ ಚೆಲ್ಲಿ MLA ಆಗಿ ಮೆರೆಯುವುದೇ ಇವನ ಬಹುದೊಡ್ಡ ಕನಸು.
ನನ್ನ ಕನಸಿನ ಆರಂಭದಲ್ಲಿ ಅಡ್ಡವಾಗಿರುವ ಮಹಾದೇವನನ್ನು ಕೊಚ್ಚಿ ಹಾಕಿದ್ರು ಸರಿ, ನಾ ಅಂದುಕೊಂಡ ಕಾರ್ಯ ಸಾಧಿಸದೆ ಬಿಡಲಾಗರೆ ಅಂದಾಗ ಜಯದಲ್ಲಿ ಚಾಣಕ್ಯನಂತೆ, ಯುಕ್ತಿಯಲ್ಲಿ ಶಕುನಿಯಂತೆ, ಶಕ್ತಿಯಲ್ಲಿ ದಶಕಂಠನ ರಾವಣ ಅಂತೆ. ಬಟ್ ಇದೇ ಈ ದಿಟ್ಟ ಹಠತೊಟ್ಟ ಘಟ ಸರ್ಪದ ಗೋಟಿನ ದರ್ಪ. ಸಕಲ ಜೀವಿ ರಾಶಿಗಳಿಗೆ ನೀನೇ ಒಡೆಯನೆಂದು ಮೆರೆಯುತ್ತಿರುವ ಈ ನಿನ್ನ ಕೆಟ್ಟ ದರ್ಪಕ್ಕೆ ಅಡ್ಡಾಗಲೆಂದು ಬಂದಿದ್ದಾನೆ ಈ ಶ್ರೀರಾಮ. ಹೇ ಶ್ರೀರಾಮ, ಮಿತಿ ಮೀರಿ ಮಾತನಾಡುತ್ತಿದ್ದೀರಾ ನೀವು ಅಣ್ಣ ತಮ್ಮಂದಿರು. ಈ ರೀತಿ ಬಂಡತನ ಒಳ್ಳೆಯದಿಲ್ಲ. ಏಯ್, ನೀನು ಈ ಜಯರಾಜನ ಗರಡಿಯಲ್ಲಿ ನಿಂತಿರುವೆ. ನಿನ್ನ ಶೂರತನದ ಮಾತು ನನ್ನ ಮುಂದೆ ಮಾತನಾಡಬೇಡ ಹುಚ್ಚ ನನ್ನ ಮಗನೇ. ಯಾವುದಲೇ ನಿನ್ನ ಗರಡಿ? ಇದ ನಿಮ್ಮಪ್ಪ ಗಳಿಸಿದ ಮಣಿಯಲ್ಲಿ ನಿಂತು ನನ್ನ ಗರಡಿಯಲ್ಲಿ ನಿಂತಿರುವೆ ಎಂದು ಬಗಳುವ್ಯಾ? ಲೇ ಶ್ರೀರಾಮ, ಬಗಲನ್ನು ನನ್ನನ್ನು ನಾಯಿ ಎಂದುಕೊಂಡೇನೋ ಪೋಲಿ ನನ್ನ ಮಗನೇ. ತಿರುಚಬೇಡ. ಹಿಂದೆ ದೇಶ ಸ್ವಾತಂತ್ರ್ಯಕ್ಕಾಗಿ ಆ ಕೆಂಪು ಮುಸುಡಿಯವರನ್ನು ದೇಶ ಬಿಟ್ಟ ತೊಲಗಿಸಲು ಒಂದಲ್ಲ ಎರಡಲ್ಲ 100,000 ಅಲ್ಲ, ಲಕ್ಷಾಂತರ ಮಂದಿಯನ್ನು ಬಲಿದಾನ ಮಾಡಿ ಸ್ವತಂತ್ರ ತಂದುಕೊಂಡ ಪುಣ್ಯ ಭೂಮಿಯನ್ನಾಗಿ ಮಾಡಿದರು ಆ ಮಹಾತ್ಮ ಗಾಂಧೀಜಿಯವರು. ಅಂಥದ್ರಲ್ಲೇ ನನ್ನಂತ ಬಿಸಿ ರಕ್ತದ ಯುವಕರು ಈ ಭೂಮಿಯ ಮೇಲೆ ಇರೋ ತನಕ ನಿನ್ನಂತ ಗುಳ್ಳೆ ನರಿವಲು ತರುವ ಸೋಲಾರ್ ಪ್ರಾಜೆಕ್ಟ್ಗಳನ್ನು ಈ ಜಿಲ್ಲೆಯನ್ನು ಬಿಟ್ಟು ತೊಲಗಿಸುವ ತನಕ ನಮ್ಮ ಹೋರಾಟ. ತಾಕತ್ತಿದ್ದರೆ ತಡೆಯಲೇ ಮಗನ. ಲೇ ಯಾರಲೇ ನೀನು? ಕೇವಲ 10 ಎಕರೆ ಜಮೀನಿನಲ್ಲಿ ಬದುಕು ಕಟ್ಟಿಕೊಂಡು ಬದುಕುತ್ತಿರುವ ಬಡ ಭಿಕಾರಿ ನೀನು ನನಗೆ ಮಗನೇ ಎಂದು ಮಾತನಾಡುತ್ತೀಯಾ? ಮಗನೇ, ತಪ್ಪು ಮಾಡಿದವನು ಯಾವನೇ ಆಗಿರಲಿ ಅವನಿಗೆ ಹೀಗೆ ಮಾತನಾಡುತ್ತಾನೆ ಈ ಶ್ರೀರಾಮ. ನಾನು 10 ಎಕರೆ ಜಮೀನಿನಲ್ಲಿ ಬದುಕಿ ಕಟ್ಟಿಕೊಂಡರು ನಿಯತ್ತಿನಿಂದ ಬದುಕುತ್ತಿದ್ದೇನೆ. ನಿನ್ನಂತೆ 4 ಜನರ ಹೊಟ್ಟೆ ಮೇಲೆ ಬಡಿದು ಬದುಕುತ್ತಿಲ್ಲ. ಲೇ, ಮಾತಿಗೆ ಮುಲ್ಲೆ ಎಂದು ಉಚ್ಚರಿಸಿದ್ರೆ ಉಚ್ಚರಿಸುವ ನಿನ್ನ ನಾಲಿಗೆ ತುಂಡಾದಿತ್ತು ಜೋಕೆ. ಜೋಕೆ ಜೋಕೆ ಎಂದು ಹೇಳುವ ನಿನ್ನಂತ ಜಲ್ಲು ಸುರಿಸುವ ನಾಯಿಗಳಿಂದ ನಾಲಿಗೆ ಕತ್ತರಿಸಿಕೊಳ್ಳುವ ಹೇಡಿಯಲ್ಲ ಈ ಶ್ರೀರಾಮ. ದೇಶದ ಮಕ್ಕಳು ಮಹಾತ್ಮ ಗಾಂಧೀಜಿಯನ್ನು ತಾತ ಅಂತಾರೆ, ಸುಭಾಷ್ ಚಂದ್ರ ಬೋಸ್ ಅವರನ್ನ ನೇತಾಜಿ ಅಂತಾರೆ, ವೀರರಾಣಿ ಚೆನ್ನಮ್ಮನನ್ನು ಅಮ್ಮ ವೀರರಾಣಿ ಅಂತಾರೆ. ಅಂಥದ್ರಲ್ಲಿ ನನ್ನನ್ನು ನಿನ್ನಂತ ಪುಡಾರಿ ನನ್ನ ಮಕ್ಕಳು ದರ್ಪದ ಧನಿಕರ ಅಟ್ಟಹಾಸವನ್ನು ಸುಟ್ಟು ಹಾಕಲೆಂದು ಬಂದಿದ್ದಾನೆ. ಬಂದ ರೈತ ಮನೆತನದಲ್ಲಿ ಹುಟ್ಟಿದ ಗಂಡು ಎದೆಯಿಂದ ಕತ್ತರಿಸುವ ಗಂಡುಗಲಿ ರೈತ ಹುಲಿ ಅಂತಾರೆ. ಅಂತದ್ರಲ್ಲೇ ಈ ಶ್ರೀರಾಮನ ನಾಲಿಗೆ ಕತ್ತರಿಸುವ ಧೈರ್ಯ ಇದೆಯಲ್ಲೇ
ಬಡವರ ರಕ್ತ ಕುಡಿದು ದೀನ ದಲಿತರ ಮೇಲೆ ಕಾಲಿಟ್ಟು ಬದುಕುತ್ತಿರುವ ನೀನು ನಿನ್ನ ದುರ್ಮಾಂಸ ತುಂಬಿದ ಎದೆ ಮೇಲೆ ಕೈ ಇಟ್ಟುಕೊಂಡು ಹೇಳು, ಈ ಶ್ರೀರಾಮನ ಮೈ ಟಚ್ ಮಾಡುವ ಧೈರ್ಯ ಇದೆ ಅಂತ? ಲೇ, ಉಚ್ಚರಿಸುವ ನಿನ್ನ ನಾಲಿಗೆ ತುಂಡಾದಿತ್ತು ಜೋಕೆ. ಲೇ, ವರ್ಷಕ್ಕೆ 2 ಬೆಳೆ ತೆಗೆದುಕೊಂಡು ಬಿಸಿಲು ಮಳೆಯಲ್ಲಿ ಮಿಂದೆಳುವ ನಿನ್ನಂತ ಬಡ ದೇಹಕ್ಕೆ ಎಷ್ಟು ರೋಷಿರಬೇಕಾದ್ರೆ ಇನ್ನು ನಾನು ಒಂದು ಫೋನ್ ಕಾಲ್ ಮಾಡಿದ್ರೆ ಸಾಕು, ವಿಧಾನಸೌಧ ಪಾರ್ಲಿಮೆಂಟ್ ಅಲ್ಲಿ ಇರುವವರನ್ನು ನಾನು ಇತ್ತಲಿಗೆ ಕರೆಸಿಕೊಳ್ಳುವ ಈ ಜಯರಾಜನಿಗೆ ನನಗೆ ಎಷ್ಟು ಇರಬಹುದು ಅಂತ ಯೋಚನೆ ಮಾಡಿದ್ಯಾ? ಜಯರಾಜ್, ನೀನು ಫೋನ್ ಕಾಲ್ ಮಾಡಿ ಕರೆಸಿಕೊಳ್ಳುವ ಆ ವಿಧಾನಸೌಧದ ಮಂದಿ ಪಾರ್ಲಿಮೆಂಟಿನ ಮೆಂಬರ್ ಅಲ್ಲ, ನಮ್ಮಂತ ಬಡವರ ಹಾಕಿದ ಹೋಟಿನ ಭಿಕ್ಷದಿಂದ ಅಲ್ಲಿ ಕುಳಿತಿದ್ದಾರೆ ಅನ್ನುವುದು ಮರೆಯಬೇಡ. ಲೇ 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 ಜಯರಾಜ್, ಇವನಿಗೆ ಎತ್ತ ಹೂಡಿ ರಂಟೆ ಹೊಡೆಯುವುದು ಗೊತ್ತು. ಇವನ ತಂಟೆಗೆ ಬಂದರೆ ರುಂಡ ಹಾರಿಸುವುದು ಗೊತ್ತು. ಯಾವನೋ ನಾಲ್ಕು ನನ್ನ ಮಕ್ಕಳಿಗೆ ಹಣ ಬಿಸಾಡಿ ಲೀಡರ್ ಅಂತ ಹೇಳಿ ಭೂತಾಯಿಯನ್ನು ನಂಬಿ ಬದುಕುತ್ತಿರುವ ನಮ್ಮ ನೂರಾರು ರೈತರ ಅನ್ನಕ್ಕೆ ಮಣ್ಣು ಹಾಕುವುದಕ್ಕೆ ಬಂದರೆ ನಿನ್ನನ್ನು ಅದೇ ಮಣ್ಣಿನಲ್ಲಿ ಹೂತಾಕಿ ಬಿಡ್ತಾನೆ ಈ ಶ್ರೀರಾಮ. ಲೇ ಶ್ರೀರಾಮ, ಮಾತಿಗೊಮ್ಮೆ ಲೇ ಎಂದು ಉಚ್ಚರಿಸುವ ನಿನ್ನ ನಾಲಿಗೆ ತುಂಡಾದಿತ್ತು. ನಾಲ್ಕು ಜನ ರೈತರನ್ನು ಬೆನ್ನಿಗೆ ಕಟ್ಟಿಕೊಂಡು ನನ್ನಂತವನ ಮೇಲೆ ಇಷ್ಟೊಂದು ಹೋರಾಟದ ಛಲ ತೊಟ್ಟರೆ ನಾಳೆ ಅದೇ 4 ಜನ ನಿನ್ನ ಹೆಣ ಹೊರುವುದಕ್ಕೂ ಬರುವುದಿಲ್ಲ, ನೆನಪಿರ್ಲಿ. ಜಯರಾಜ್, ನಾನು ಸತ್ತ ಮೇಲೆ 4 ಜನ ಹೊರಲಿಕ್ಕೆ ಬರ್ತಾರೆ ಇಲ್ಲೋ ಗೊತ್ತಿಲ್ಲ, ಆದರೆ ನಿನ್ನಂತವರನ್ನು ಬಗ್ಗು ಬಡಿಯುವುದಕ್ಕಂತಾನೆ ನನ್ನ ತುತ್ತಿಟ್ಟ ಬೆಳೆಸಿದ ಕಂಡು ಹುಲಿ ನಾನು. ಬದುಕಿದರೆ ಹುಲಿಯಾಗಿ ಬದುಕುತ್ತಾನೆ ಈ ಶ್ರೀರಾಮ, ಸತ್ತರೆ ಹುಲಿಯಾಗಿ ಸಾಯುತ್ತಾನೆ ಈ ಶ್ರೀರಾಮ. ಹೊತ್ತಿಗೆ ಸರಿಯಾಗಿ ತುತ್ತು ಕೂಳಿಗೆ ಗತಿ ಇಲ್ಲದೆ ಗಂಜಿಗೂ ಪರದಾಡುವ ನಿನ್ನಂತ ದರಿದ್ರಿಗೇಡಿಗೆ ಎಷ್ಟು ದುರಂಕಾರವೇ? ಲೇ ಶ್ರೀರಾಮ, ತಿರುಗುವ ಭೂಮಿಯಲ್ಲಿ ಬೀಸುವ ಗಾಳಿಯನ್ನು ಪ್ರಜ್ವಲಿಸುವ ಬೆಂಕಿಯಲ್ಲಿ ಅಂಗೈಲಿಟ್ಟುಕೊಂಡಿರುವ ಈ ಜಯರಾಜನಿಗೆ ಸವಾಲು ಹಾಕಿದ ನೀನು ಇಂದು ಈ ಭೂಮಿ ಮೇಲೆ ನಿನ್ನ ಋಣ ತೀರಿದೆ ಎಂದು ತಿಳಿದುಕೋ ಮಗನೇ. ಕೆಂಚ, ಲೇ ಕೆಂಚ, ಕೆಂಚ, ನಾಳೆ ಆ ಮಹಾದೇವನ ಸಂಹಾರ ಗೊತ್ತಾಯ್ತು ಬಿಡಿದೇನೆ. ಮೊನ್ನೆ ಪಂಚಾಯತಿ ಕಟ್ಟಿ ಹತ್ರ ಅವನ ಸಮಾಧಿ ತೋರಿಸಿ ಬಿಡುತ್ತಿದ್ದೆ, ಆದರೆ ನೀವು ತಡೆದು ಬಹಳ ತಪ್ಪು ಮಾಡಿದ್ದೀರ. ಒಂದು ಸಲ ಅವಕಾಶ ಕೊಟ್ಟು ನೋಡಬೇಕು ಕೆಂಚ. ಕೊಟ್ಟ ಅವಕಾಶವನ್ನು ದುರುಪಯೋಗ ಪಡಿಸಿಕೊಂಡ ನಂತರ ನಾವು ಅದಕ್ಕೆ ತಕ್ಕ ಉತ್ತರ ಕೊಡಬೇಕು. ಏನಂತೀಯ? ಆಯ್ತು ಬಿಡಿದೇನೆ, ನಾಳೆ ಒಂದು ದಿನ ಸುಮ್ಮನೆ ಇರೋಣ. ನಾಡಿದ್ದು ಆ ಮಹಾದೇವ ಮುಸುಕಿನ ಜೋಳ ತೆಗೆದುಕೊಂಡು ಹೈದರಾಬಾದ್ ಮಾರ್ಕೆಟ್ಗೆ ಹೋಗುತ್ತಿದ್ದಾನೆ. ಆ ಶ್ರೀರಾಮ್ ಇಲ್ಲದ ಸಮಯ ನೋಡಿಕೊಂಡು ಅವನ ಹೆಂಡತಿಯ ಮೇಲೆ ಮುತ್ತಿಗೆ ಹಾಕಿ ಹೊತ್ತುಕೊಂಡು ಬರುತ್ತೇನೆ. ಆಮೇಲೆ ನಮ್ಮ ಕಾಲಡಿ ಬಂದು ಬೀಳುತ್ತಾರೆ ನನ್ನ ಮಕ್ಕಳು. ಸರಿ, ಅದೇನು ಮಾಡುತ್ತೀಯ ನೋಡು. ಮೊದಲು ಆ ನನ್ನ ಮಕ್ಕಳಿಗೆ ಬುದ್ಧಿ ಕಲಿಸಬೇಕು. ಜೊತೆ ಅಂದಾಗೆ ಆ ಮಲೆನಾಡ ಮಂದಾಗಿನಿಗೆ ಫೋನ್ ಮಾಡ್ಲಿಕ್ಕೆ ಹೇಳಿದ್ನಲ್ಲ, ಫೋನ್ ಮಾಡಿದ್ಯಾ? ದನ್ಯಾರ, ನಾನು ಫೋನ್ ಮಾಡಿರೋಷ್ಟರಲ್ಲಿ ಅವಳೇ ಬಂದು ಬಿಟ್ಟಿದ್ದಾಳೆ. ನೀವು ಆ ಶ್ರೀರಾಮ ಜೊತೆ ಗದ್ದಲ ಮಾಡುತ್ತಿದ್ದೇನೆ ನೋಡಿ ಅವಳನ್ನು ನಾನು ರೂಮಿನಲ್ಲಿ ಕುಡಿಸಿದ್ದೇನೆ. ಓ ಹೌದಾ? ಹಾಗಾದ್ರೆ ತಡ ಮಾಡದೆ ಡ್ರಿಂಕ್ಸ್ ಕೊಟ್ಟು ಹೋಗಿ ಅವಳನ್ನು ಕರೆದುಕೊಂಡು ಬಾ.
50,000 ಹಣ ಬೇಕಾಗಿತ್ತು. ಇದೇನು ಮಂದಾಗಿನಿ, ಇತ್ತೀಚೆಗೆ ಹಣ ಬಹಳ ತೆಗೆದುಕೊಳ್ಳಲು ಪ್ರಾರಂಭಿಸಿದಲ್ಲ, ಯಾಕೆ? ಯಾಕಂದ್ರೆ ನನ್ನ ಮಗನ ಶಾಲೆಗೆ ಬೇಕಾಗಿತ್ತು, ಅದಕ್ಕೋಸ್ಕರ. ಸರಿ, ನೀನು ಹೋಗು. ಕೆಂಚನ ಹತ್ತಿರ ಹಣ ಕೊಟ್ಟು ನಿನ್ನ ಮನೆಗೆ ಕಳಿಸುತ್ತೇನೆ. ಈ ಜಗತ್ತಿನಲ್ಲಿ ಹಣ, ಹೆಣ್ಣು, ಹೆಂಡ ಇವು ಮೂರಕ್ಕಿರುವ ಯಾವುದಕ್ಕೂ ಇಲ್ಲ ಈ ಜಗದಲ್ಲಿ. 1000 ಕೋಟಿಗೂ ತೂಗಿದರೂ ಹೆಣ್ಣಿನ ಮುಂದೆ ಗಂಡು ಗುಲಾಮ. 1000 ಗಂಟೆಯಲ್ಲಿ ಹಣ